ಒಂದು ಹಳ್ಳಿಯಲ್ಲಿ ಮನು ಎಂಬ ಚಿಕ್ಕ ಹುಡುಗನಿದ್ದ. ಅವನು ಆಟ ಆಡುವುದನ್ನು, ಸ್ನೇಹಿತರ ಜೊತೆ ಓಡಾಡುವುದನ್ನು ತುಂಬಾ ಇಷ್ಟಪಡುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಹೇಳಿದರು, ಮಕ್ಕಳೇ, ಮರಗಳು ನಮಗೆ ನೆರಳು, ಹಣ್ಣು, ಗಾಳಿ ಮತ್ತು ಮಳೆ ಕೊಡುತ್ತವೆ. ಆದ್ದರಿಂದ ಪ್ರತಿಯೊಬ್ಬರೂ ಒಂದು ಮರ ನೆಡಬೇಕು. ಮನು ಆ ಮಾತನ್ನು ತುಂಬಾ ಗಮನದಿಂದ ಕೇಳಿದ. ಆ ದಿನ ಸಂಜೆ ಮನೆಗೆ ಬಂದ ಮನು ತನ್ನ ತಾಯಿಯ ಜೊತೆ ಒಂದು ಚಿಕ್ಕ ಮಾವಿನ ಗಿಡವನ್ನು ತಂದನು. ಅದನ್ನು ಮನೆಯ ಮುಂದೆ ನೆಟ್ಟನು. ಪ್ರತಿದಿನ ಮನು ಆ ಗಿಡಕ್ಕೆ ನೀರು ಹಾಕುತ್ತಿದ್ದ. ಗಿಡದ ಜೊತೆ ಮಾತನಾಡುತ್ತಿದ್ದ. ಬೇಗ ದೊಡ್ಡ ಮರವಾಗು ಎಂದು ಪ್ರೀತಿಯಿಂದ ಹೇಳುತ್ತಿದ್ದ. ಕೆಲವು ತಿಂಗಳ ನಂತರ ಆ ಗಿಡ ದೊಡ್ಡದಾಗಿ ಬೆಳೆದಿತು. ಹಕ್ಕಿಗಳು ಬಂದು ಅದರ ಮೇಲೆ ಕೂತವು. ಬಿಸಿಲಿನ ಸಮಯದಲ್ಲಿ ಜನರು ಅದರ ನೆರಳಿನಲ್ಲಿ ವಿಶ್ರಾಂತಿ ತೆಗೆದುಕೊಂಡರು. ಅದನ್ನು ನೋಡಿ ಮನು ತುಂಬಾ ಖುಷಿಪಟ್ಟನು. ಶಿಕ್ಷಕರು ಮನುವನ್ನು ಮೆಚ್ಚಿ ಹೇಳಿದರು, ಪ್ರಕೃತಿಯನ್ನು ಕಾಪಾಡುವ ಮಕ್ಕಳು ದೇಶದ ನಿಜವಾದ ಹೀರೋಗಳು. ಮನು ಆಗಿನಿಂದ ಇನ್ನೂ ಹಲವು ಗಿಡಗಳನ್ನು ನೆಡಲು ಆರಂಭಿಸಿದನು. ಕಥೆಯ ನೀತಿ: ಪ್ರಕೃತಿಯನ್ನು ಪ್ರೀತಿಸಿ ಕಾಪಾಡಬೇಕು. ಒಂದು ಚಿಕ್ಕ ಒಳ್ಳೆಯ ಕೆಲಸವು ದೊಡ್ಡ ಬದಲಾವಣೆಯನ್ನು ತರುತ್ತದೆ.